ಆ ಥರ ಏನಾದರೂ ಇತ್ತು ಅಂದರೆ ಪೊಲೀಸವ್ರ ಮಾಹಿತಿ ಕೊಡಿ, ಮತ್ತು ಫುಡ್ ಆ್ಯಂಡ್ ಆಹಾರ ಇಲಾಖೆ ಇದೆ ಅವ್ರಿಗೆ ಕಂಪ್ಲೇಂಟ್ ಕೊಡಿ. ಅವ್ರ ಕಾನೂನಿನ ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕ್ರಮ ಕೈಗೊಳ್ತಾರೆ. ಸರ್ ನಾನು ಇದ್ದೀವಿ ಅದಕ್ಕೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಡೆಲಿವರಿ ಬಾಯ್ಸ್ ಕೊಡದೇನೆ ಅವ್ರಿಗೆ ಹೋಗೋಕ್ಕಾಗಲ್ಲ ಅಲ್ವಾ ಸರ್? ನೋಡಿ, ಪ್ರತಿಯೊಂದಕ್ಕೂ DSC ಅಂದರೆ OTP ಇರಲೇಬೇಕು. ಆ ಥರ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಆ ಥರ ಮಾಡಲೂಬಾರ್ದು. ಮಾಡ್ತಿದ್ರೆ ಅದು ತಪ್ಪು ಅಂತಲೇ ಹೇಳ್ತೀವಿ ನಾವು. ಸರ್ ಈಗ 25 ಡೇಸ್ ಅದೇ ಬ್ಯಾಕ್ಲಾಗ್ ಬಂದು ಈಗ ಹೇಳ್ತೇನೆ, ಸರಾಸರಿ 8 ರಿಂದ 10 ದಿನ ಬ್ಯಾಕ್ಲಾಗ್ ಇದೆ. 8 ರಿಂದ 10 ದಿನ ಆಗುತ್ತೆ. ಒಂದು ಮನೆಯಲ್ಲಿ ತಿಂಗಳಿಗೆ 2 ಸಿಲಿಂಡರ್ ಯೂಸ್ ಮಾಡ್ತಾರೆ. ನಿಮ್ಮ ಪ್ರಕಾರ ತಿಂಗಳಿಗೆ 2 ಸಿಲಿಂಡರ್ ಕೊಡಬೇಕು. 25 ಡೇಸ್ ತಿಂಗಳಿಗೆ 2 ಸಿಲಿಂಡರ್ ಅಲ್ಲ, ತಿಂಗಳಿಗೆ 2 ಸಿಲಿಂಡರ್ ಕೊಡೋಕ್ಕಾಗೋದಿಲ್ಲ. ಅದೇ ಬುಕಿಂಗ್ ಪೀರಿಯಡ್ ಇಲ್ಲ. ಇವಾಗ ಫಿಕ್ಸ್ ಆಗಿದೆ, ಎರಡರಲ್ಲಿ ಇದೆ. ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ. ತಿಂಗಳಿಗೆ 2 ಸಿಲಿಂಡರ್ ಕೊಡ್ತಾ ಇದ್ದೀವಿ. ಅಲ್ಲ, ಮುಂಚೆ ಅಂತಂದ್ರೆ ಅದು ಕ್ಯಾಪಿಂಗ್ ಇತ್ತು. ಒಂದು ನಿಮಿಷ ಹೇಳ್ತೀನಿ. ಮುಂಚೆ 15 ಸಿಲಿಂಡರ್ ಮಾತ್ರ ಕ್ಯಾಪಿಂಗ್ ಇತ್ತು. ಅಂದ್ರೆ ಒಂದು ವರ್ಷದಲ್ಲಿ 15 ಸಿಲಿಂಡರ್ಗೂ ಕ್ಯಾಪಿಂಗ್ ಇತ್ತು. 15 ಸಿಲಿಂಡರ್ಗೂ ತಗೊಳ್ಳೋ ಅವಕಾಶ ಇತ್ತು. ಇವಾಗ ಆ ಥರ ಅವಕಾಶ ಇಲ್ಲ. ಈಗ ಎಷ್ಟು 12 ಸಿಲಿಂಡರ್ ಅಲ್ಲ, ಈಗ ಬುಕಿಂಗ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ನೀವು ಬುಕಿಂಗ್ ಆದ್ಮೇಲೆ ಡೆಲಿವರಿ ಆಗುತ್ತಲ್ಲ. ಈಗ ಡೆಲಿವರಿ ಆದ್ಮೇಲೆ ಬುಕ್ ಮಾಡಿ ಸರ್, ಈಗ 25 ಡೇಸ್ ಕ್ಯಾಪಿಂಗ್ ಮಾಡ್ತಾರೆ. ಸರಿ, ಈಗ 25 ದಿವಸ ಕ್ಯಾಪಿಂಗ್ ಮಾಡಿದರೆ ಸಿಂಗಲ್ ಬಾಟಲ್ ಕನೆಕ್ಷನ್ಗೆ. ಏನು ಸಿಂಗಲ್ ಕನೆಕ್ಷನ್ ಇದೆ ಅವ್ರಿಗೆ 25 ಡೇಸ್ ಆದ್ಮೇಲೆ ಬುಕ್ಕಿಂಗು. ಆ ಬುಕ್ಕಿಂಗ್ ಆದ ನಂತರ ಈ 25 ಡೇಸ್ ಆದ್ಮೇಲೆ ಯಾರ್ಯಾರು ಬುಕ್ ಮಾಡಿದ್ದಾರೆ ಅದ್ರ ಸೀನಿಯಾರಿಟಿ ಮೇಲೆ. ಈಗ ಡೇ 1 ನಲ್ಲಿ 26th ಇದೆ, ನಮಗೆ 1000-2000 ಬುಕ್ಕಿಂಗ್ ಇದ್ದಾಗ ಸೀನಿಯಾರಿಟಿ ವೈಸ್ ಹೋಗುತ್ತೆ. ಆಗ ನಮಗೆ 8000 ಬುಕ್ಕಿಂಗ್ ಇರುತ್ತೆ, 6000 ಇರುತ್ತೋ, 5000 ಇರುತ್ತೋ. ಸೊ 26th ಡೇ ಇಂದ ಯಾರ್ಯಾರು ಬುಕ್ ಮಾಡಿದ್ದಾರೆ ಫಸ್ಟ್ ಸೀರಿಯಲ್ ವೈಸ್ ಹೋಗುತ್ತೆ ಸರ್ ಡೆಲಿವರಿ. ನಾನು ಹೇಳಿದ್ದು ಸಿಲಿಂಡರ್ ಇದ್ದಾಗ ಕೊಡೋದಲ್ಲ, ಇದ್ದಾಗ ಈ ತರ ರೂಲ್ಸ್ ಮಾಡೋದಲ್ಲ. ರೂಲ್ಸ್ ಒಂದೇ ಸರ್, ಈಗ ಸಮಸ್ಯೆ ಏನಾಗಿದೆ ನಮಗೆ? ಸಮಸ್ಯೆ ಏನಾಗಿದೆ, ನೀವು ಏಜೆಂಟ್ಗಳನ್ನೇ ಸರ್ ಒಂದು ಯಾವ ಗೋಡಲ್ಲ 50-60 ಸಿಲಿಂಡರ್ ಹಾಕೊಳ್ಳೋದು, ಅಲ್ಲಿಂದ ಬ್ಲಾಕ್ ಅಲ್ಲಿ ಮಾರೋದು. ಸರ್, ಏಕೆ ಸಿಲಿಂಡರ್ ಇದ್ದಾಗ ಒಂಥರ, ಸಿಲಿಂಡರ್ ಇದ್ದಾಗ ಒಂಥರ ರೂಲ್ಸ್ ಅಲ್ಲ, ಮಾಡಿ ಒಂದೇ ರೂಲ್ಸ್ ಮಾಡ್ಬೇಕು. ಕರೆಕ್ಟ್ ಸರ್, ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಸಮಸ್ಯೆ ಬಂದಾಗ ಮಾತ್ರ ಅಲ್ಲ ಸರ್, ಈಗ ನಿಮ್ಮ ಏಜೆನ್ಸಿ ಅಂಗಡಿ ಮುಂದೆ ಜನಗಳು ಯಾವಾಗ ಬಂದು ದುಡ್ಡಿರೋ ಆವಾಗ ನೀವು ಸಮಸ್ಯೆ ಉಂಟಾಗಿರೋದಕ್ಕೆ ಬಂದಿದ್ದೀವಿ. ಕರೆಕ್ಟಾ? ಆ ಸಮಸ್ಯೆ ಜನ ಅಲ್ಲಿ ಬಂದಿಲ್ಲ ಅಂದ್ರೆ ನೀವು ಬರ್ತಾನೆ ಇರಲಿಲ್ಲ. ಇದಕ್ಕೆ ಮುಂದೆ ಈ ಸಮಸ್ಯೆ ಇರಲಿಲ್ಲ. ನೀವು ಬ್ಲಾಕಲ್ಲಿ ಆರಾಮ ಬ್ಲಾಕಲ್ಲಿ ಕೂಡ ಮಾಡ್ತಾ ಇದ್ರಿ, ಬುಕ್ಕಿಂಗ್ ಮಾಡೋರು ಮಾಡ್ತಾ ಇದ್ರು, ಬುಕ್ಕಿಂಗ್ ಮಾಡಿಲ್ಲ ಅಂದ್ರೆ ಬ್ಲಾಕಲ್ಲಿ ತಗೊಂಡು ಬರ್ತಾ ಇದ್ರಿ. ಸರ್, ಇಲ್ಲಿ ನಾವು ಯಾಕೆ ನೀವು ಮಾಡಿದ ಸಿಲಿಂಡರ್ ಇಲ್ಲ, ನಾವು ವಿತರಣೆ ಮಾಡ್ತಾ ಇದ್ದೀರಿ ಬ್ಲಾಕ್ ಕಲರ್ ಅಂತ ತಾವು ಹೇಳ್ತಾ ಇದ್ದೀರಾ. ನಾವು ಆ ರೀತಿ ಯಾರು ವಿತರಕರು ಯಾರು ಆ ರೀತಿ ಮಾಡಕ್ ಹೋಗಲ್ಲ. ಒಂದು ವೇಳೆ ಡೆಲಿವರಿ ಬಾಯ್ಸ್ ಮೇಡಮ್ ಆಗ್ಲೇ ಹೇಳಿದ್ರಲ್ಲ, ಡೆಲಿವರಿ ಬಾಯ್ಸ್ ಆ ರೀತಿ ಕೊಟ್ಟಾಗ ಏನಿದ್ರೆ ಅದಕ್ಕೆ ಕಾನೂನು ರೀತಿ ಆ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ತಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಅಧಿಕಾರಿಗಳು ಆಕ್ಷನ್ ತಗೊಂತಾರೆ ಸರ್. ಅಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳ ಆಹಾರ ಇಲಾಖೆ ಇದೆ. ಸೊ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವ್ರು ತಗೋತಾರೆ. ಈಗ ಸಮಸ್ಯೆ ಏನಾಗಿದೆ, ಭೌಗೋಳಿಕವಾಗಿ ಈಗ ತಮಗೆ 5 ವಾರ ನಡೀತಾ ಇದೆ. ನಮಗೆ ಬರುವಂತ ಏನು LPG ಏನಿದೆ ಅದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಆಗ್ತಿದೆ ಸರ್. ಈಗ 2 ಸಿಲಿಂಡರ್ ನೀವು ಅಡಿಷನಲ್ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಈಗ ಅಂದ್ರೆ ರಿಜಿಸ್ಟರ್ ಆಗ್ತಾ ಇಲ್ಲ ಹೊಸದಾಗಿ. ಹಳೆ ಕನೆಕ್ಷನ್ ಇತ್ತಲ್ಲ, ಅವೆಲ್ಲ ರೀತಿನ ಆಗ್ತಾ ಇದೆಯಾ? ಅಲ್ಲ, ಹೊಸ ಕನೆಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ಡೆಲಿವರಿ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ಅವ ರೀತಿನ ಆಗ್ತಾ ಇದೆ. ಹೊಸದಾಗಿ ತಗೋತಾ ಇಲ್ಲ ಈಗ, ಹೊಸದಾಗಿ ಕನೆಕ್ಷನ್ಸ್ ಕೊಡ್ತಾ ಇಲ್ಲ. ಹೌದು ಸರ್. ಈಗ ಒಂದು ಕನ್ಫರ್ಮೇಶನ್ ಹೇಳಿ ಸರ್. 950 ರೂಪೀಸ್ ಈಗ 915 ರೂಪಾಯಿ 50 ಪೈಸಾ ಅಲ್ವಾ? ಅದು ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್ ಅದರಲ್ಲಿ? ಡೆಲಿವರಿ ಚಾರ್ಜ್ ಕೂಡ ಅದರಲ್ಲಿ ಡೆಲಿವರಿ ಚಾರ್ಜ್ ಕೂಡ ಸೇರಿರುತ್ತೆ. ಮತ್ತೇನಕ್ಕೆ ಎಲ್ಲಾ ಕಡೆ ನಾವು ಕಲೆಕ್ಟ್ ಮಾಡ್ತಾರೆ 50 ರೂಪಾಯಿ ಸರ್? ಇಲ್ಲ ಅಂತ ಹೇಳ್ಬೇಡಿ, ಕಂಪಲ್ಸರಿ ಕಲೆಕ್ಟ್ ಮಾಡ್ತಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೂ ಕೂಡ 50 ರೂಪಾಯಿ ಕೊಡಲೇಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. 50 ರೂಪಾಯಿ ಕೊಡಗಾದ್ರೆ ಸಮಸ್ಯೆ ಇಲ್ಲ, ನೀವು ಅದನ್ನ ರಿಫ್ಯೂಸ್ ಮಾಡಬಹುದು ಸರ್. ಅದೇನು ಕಡ್ಡಾಯ ಅಲ್ಲ ಕೊಡಬೇಕು ಅನ್ನೋದು. ಅಲ್ಲಿನ ಏಜೆನ್ಸಿ ತಿಳಿಸಿದ್ರೆ ಎಲ್ಲಪ್ಪ ನೀವು ಕೊಡ್ಲೇಬೇಕು ಅಂತ ಅವರು ಹೇಳ್ತಾರೆ. ಅದು ನೀಟಾಗಿ ಕಾನೂನಲ್ಲಿ ಇದೆ. ತಗೊಂಡ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಕಾನೂನು ಕೂಡ ಇದ್ರು ಕೂಡ 50-60 ರೂಪಾಯಿ ತಗೋತಾರೆ. ಅವ್ರಿಗೆ ದುಡ್ಡು ಪರಿಸ್ಥಿತಿ ಇರೋರು ಕೊಟ್ಬಿಡ್ತೀವಿ ಸರ್, ಏನೋ ತಂದಾಕಿದ್ರೆ ನಾವು ಹಸ್ಬೆಂಡ್ ಇಲ್ಲ ಹುಡುಗ ಎಲ್ಲ ಲೇಡೀಸ್ ಇಲ್ಲದೆ ಇರೋದ್ರು ಡಿಮ್ಯಾಂಡ್ ಮಾಡ್ತಾರೆ. ಅದನ್ನ ಸ್ವಲ್ಪ ಏನು ಅದ್ರ ಬಗ್ಗೆ ನೀವೇನು ಸರ್ ಏಜೆನ್ಸಿ ಮುಗಿಸ್ಬಿಡಿ ನಾನು ಹೇಳ್ತೀನಿ ಸರ್. ಇವತ್ತು ನಾಳೆ ಇರುವಂತದ್ದು ಅವ್ರಿಗೆ ಹೇಳಿದ್ದಕ್ಕೆ ನಮ್ಮ ಆಫೀಸ್ ಇಷ್ಟು ರೇಡಿಯಸ್ ಅಲ್ಲಿ ಇದ್ರೆ ಮಾತ್ರ ಡೆಲಿವರಿ ಫ್ರೀ, ಅದ್ರ ಮೇಲಿಂದ ಹೋದ್ರೆ ನಾವು ಸ್ಟಾರ್ಟ್ ಮಾಡ್ತಂತ ಆಟೋದವ್ರು ಹೇಳಿದ್ರು. ಏಜೆನ್ಸಿ ಕೇಳಿದಕ್ಕೆ ಇಲ್ಲ ನಾವೇನು ಚಾರ್ಜ್ ಮಾಡಲ್ಲ, ಅಪ್ ಟು 5 ನಮ್ಮ ಏಜೆನ್ಸಿಯಿಂದ ಅಪ್ ಟು 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ರೀತಿ ನಾವು ಚಾರ್ಜ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅವ್ರವರೇ ಕಿತ್ತಾಡ್ತಾರೆ.
ನಮ್ಗದೆಲ್ಲ ಗೊತ್ತಿಲ್ಲ 60 ರೂಪಾಯಿ ಕೊಡಿ ಅಂತ ನಮ್ಮನೆ ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ, ನಾವಿರೋದೇ ಸುತ್ತಪೇಟೆ. ಸೊ ಈ ರೀತಿ ಆಗ್ತಾ ಇದೆ, ಅಲ್ಲಿ ಯಾರು ಎಲ್ಲ ಕಡೆ ಇದೇ ಆಗೋಗಿದೆ ತಂದೆ. ಸೊ ಇದು ಪ್ರಾಬ್ಲಮ್. ಸರ್ ನಿಮ್ಮ ರೇಡಿಯಸ್ ಇವಾಗ ಇವ್ರು ಅಂದ್ರಲ್ಲ, ನಾನು ಅವಕಾಶ ಕೊಡ್ತೀನಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಲ್ಲ, ಒಳ್ಳೆ ಪ್ರಶ್ನೆ. ಇದು ಆ ರೇಡಿಯಸ್ ಎಷ್ಟಿದೆಯೋ ಅಷ್ಟಕ್ಕೆ ನಿಮ್ಗೆ ಬರುತ್ತಲ್ವಾ, ಅದಕ್ಕಿಂತ ಎಕ್ಸ್ಟ್ರಾ ಇರೋದನ್ನ ನೀವು ತಗೊಳ್ಳೋದೇ ಇಲ್ಲ, ನೀವು ಕಂಟ್ರೋಲ್ ಬರಲ್ಲ. ಹಂಗಿದ್ದಾಗ ಇಷ್ಟೇ ರೇಡಿಯಸ್ ಮಾಡ್ತೀವಿ ಅಷ್ಟೇ ರೇಡಿಯಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತೆ ನೀವು ಎಲ್ಲ ಇನ್ಕ್ಲೂಡೆಡ್, ಡೆಲಿವರಿ ಚಾರ್ಜಸ್ ಇನ್ಕ್ಲೂಡೆಡ್. ಯಾಕೆ ಡೆಲಿವರಿ ಚಾರ್ಜಸ್ ಇಟ್ಕೊಳ್ತೀರಾ ಸರ್? ಬಿಟ್ಬಿಡಿ, ಅವ್ರು ಇಷ್ಟ ಬಂದಂಗೆ ಅವ್ರು ಕೊಡ್ಕೋತಾರೆ, ಮೈನಸ್ ಮಾಡ್ಕೊಡಿ. ಅದೆಷ್ಟು 40 ರೂಪಾಯಿ ಇದೆ ಸರ್ ನೀವು ಕೊಡೋದು ನಿಮ್ಮ ಕಡೆಯಿಂದ? ನಾನು ಮಾತಾಡಕ್ಕೆ ಅವಕಾಶ ಹೇಳ್ಬೋದು, ನೀವು ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಫ್ರೀ ಡೆಲಿವರಿ ಚಾರ್ಜಸ್. ಅರ್ಥ ಆಯ್ತಾ? 5 ಕಿಲೋಮೀಟರ್ ಒಳಗಡೆ ಇರೋದಕ್ಕೆ ಫ್ರೀ ಡೆಲಿವರಿ ಚಾರ್ಜಸ್. 5 ಕಿಲೋಮೀಟರ್ ಮೇಲ್ಗಡೆ ಅಂದರೆ RTPM ಅಂತೀವಿ, ₹1.60 ಚಾರ್ಜ್ ಮಾಡ್ಬೋದು. ಇದಕ್ಕೆ ಸರ್ಕಾರದಿಂದ ನಮಗೆ ಅನುಮತಿ ಸಿಕ್ಕಿದೆ. ಆಯ್ತಾ? ಆಮೇಲೆ ಇನ್ನೊಂದೇನು ಪ್ರಶ್ನೆ ಕೇಳಿ ನೀವು? ಸರ್ ಅದು ಬಿಲ್ಲಲ್ಲೇ ಬಂದ್ಬಿಡುತ್ತಾ? ಅದು ಚಾರ್ಜ್ ಮಾಡೋದು ಡೆಲಿವರಿ ಚಾರ್ಜಸ್ ಬಿಲ್ಲಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ತಾನೇ? ಇಲ್ಲ, ಈ ₹1.60 ಬಿಲ್ಲಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಬಿಲ್ಲಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಆದೇಶ ಆಗಿದ್ದಾಗ ಬಿಲ್ಲಲ್ಲೇ ಇನ್ಕ್ಲೂಡ್ ಆದ್ರೆ ನಾವು ಕೇಳಲ್ಲ, ಅವ್ರ ಹತ್ರ ವಾಗ್ವಾದನೂ ಇಲ್ಲ. ಐದು ಕಿಲೋಮೀಟರ್ ನಂತರದಲ್ಲಿ ನೀವು ಚಾರ್ಜ್ ಮಾಡ್ತೀನಿ ಅಂತ ₹1.60 per RTPM. ಬಿಲ್ ಅಲ್ಲಿ ಇದಾಗಿರುತ್ತೆ. ಈ 5 ಕಿಲೋಮೀಟರ್ ಒಳಗೆ ಇರುವಂತಹ ಮನೆಗಳಿಗೂ ಕೂಡ ಪ್ರತಿಯೊಂದು ಮನೆ 5 ಕಿಲೋಮೀಟರ್ ಅಂತಲ್ಲ, 1 ಕಿಲೋಮೀಟರ್ ಇದ್ರೂ ಕೂಡ ನಿಮ್ಮವರು ಡೆಲಿವರಿ ಬಾಯ್ಸು ಪ್ರತಿಯೊಬ್ಬರ ಹತ್ರ 50, 60, 70 ಸರ್, ಸೆಕೆಂಡ್ ಫ್ಲೋರ್ ಆಗಂತೂ ಮೊದಲೇ ₹100 ತಗೊಂಡು ಹೋಗ್ತಾರೆ. ನಾನು ನಿಜ ಹೇಳ್ತಿರೋದು, 180. ಹೆಂಗೆ ಅಂದ್ರೆ ಸರ್, ಅವರ ದರ್ಪನ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ, ಅಷ್ಟು ದರ್ಪ ಮಾಡ್ತಾರೆ. ಮನೇಲಿ ಹೆಣ್ಮಕ್ಳು ಇರ್ತಾರೆ, ಕೊಡ್ರಿ ₹100 ಕೊಟ್ರೆ ಚೇಂಜೇ ಕೊಡದೆ ಹೋಗಿದ್ದೆ. ನಾನು ಫೋನ್ ಮಾಡಿ ಗಲಾಟೆ ಮಾಡಿದ್ರೆ ಅವನು ಕಳಿಸ್ತೀನಿ ಮಾಡ್ತೀನಿ ಅಂತ ಕಳಿಸ್ಲೇ ಇಲ್ಲ. ಮತ್ತೇನು ಅಂದ್ರೆ ಅವ್ನು ಹೇಳೋದು ಒಂದೇ ಮಾತು, ಸರ್ ನಮಗೆ ಸಂಬಳ ಕೊಡಲ್ಲ. ಇದು ಜನಕ್ಕೆ ಕ್ಲಾರಿಟಿ ಕೊಡಿ. ಸಂಬಳ ನೀವು ಸಂಬಳ ಕೊಡ್ತಿದ್ದೀರಾ ಡೆಲಿವರಿ ಬಾಯ್ಸ್ಗೆ? ತಪ್ಪು. ನಾವೆಲ್ಲ ಸಂಬಳ ಕೊಡ್ತೀರಾ? ನಿಮಗೆ ಸಮಸ್ಯೆ ಆಗಿದೆ, ನೀವು ಬಂದಿದ್ದೀರಾ, ಹೇಳ್ತಿದ್ದೀರಾ, ಗುಡ್. ಈಗ ಜನಸಾಮಾನ್ಯರ ಸಮಸ್ಯೆ ಇದೆಯಲ್ವಾ, ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಾ ಅದನ್ನ ಹೇಳಿ. ಅಲ್ಲ, ನಮ್ಗೆ ಕಂಪ್ಲೇಂಟ್ ಬಂತು ಅಂದ್ರೆ ಒಂದು ನಿಮಿಷ ನಾನು ಹೇಳ್ತೀನಿ. ಕಂಪ್ಲೇಂಟ್ ಬಂತು ಅಂದ್ರೆ ಪ್ರತಿಯೊಂದಕ್ಕೂ ಜನಸಾಮಾನ್ಯ ಹೋಗಿ ಮುನಿಯಪ್ಪನ ಹತ್ರ ಕಂಪ್ಲೇಂಟ್ ಮುನಿಯಪ್ಪಲ್ಲ ಸರ್, ಗ್ಯಾಸ್ ಏಜೆನ್ಸಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಸರ್. ನಿಮ್ದು ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಕೊಡಿ. ಈಗ ಮೇಡಮ್ ಹೋಗಿ ಕಂಪ್ಲೇಂಟ್ ಕೊಟ್ಕೊಂಡು ಫೋನ್ ಮಾಡಿದ್ರೆ ಸರ್, ಫೋನ್ ಮಾಡಿ ಕಂಪ್ಲೇಂಟ್ ಕೊಡಿ. ಏನ್ ಮಾಡ್ತೀರಾ ಅದನ್ನ ಹೇಳಿ ಫಸ್ಟ್. ಕಂಪ್ಲೇಂಟ್ ಕೊಡೋ ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಕೊಟ್ಕೊಂಡು ಈಗ ಆಯ್ತು ಸರಿ, ಒಂದು ನಿಮಿಷ. ನೀವೇನ್ ಮಾಡ್ತೀರಾ ಅದನ್ನ ಹೇಳಿ ಫಸ್ಟ್. ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಕೊಟ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ಸರ್ ಪ್ಲೀಸ್ ನೀವೇನ್ ಮಾಡ್ತೀರಾ ನಿಮ್ದು ಹೇಳಿ. ಸಂಬಳ ಕೊಡ್ತೀರಾ? ಅಲ್ಲ ಒಂದು ನಿಮಿಷ, ನಿಮ್ಮ ಪ್ರಶ್ನೆ ಕೊಡ್ತಾ ಇದ್ದೀವಿ ನಾವು, ಸಂಬಳ ಕೊಡ್ತಾ ಇದ್ದೀವಿ ಪ್ಲೀಸ್. ಸಂಬಳ ಕೊಡ್ತಿಲ್ಲ ಅಂತ ಹೇಳಿ ನಾವೇ ಕೊಡ್ತೀವಿ. ಇಲ್ಲ, ಸಂಬಳ ಕೊಡ್ತಾ ಇದ್ದೀವಿ ಪ್ಲೀಸ್. ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಿ. ಡೆಲಿವರಿ ಬಾಯ್ಸ್ ದರ್ಪ ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಿ. ದಯವಿಟ್ಟು ಸಂಬಳ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಬಿಲ್ಲಲ್ಲೇ ಇರುತ್ತೆ. ದಯವಿಟ್ಟು ಆ ರೀತಿ ಇದ್ದಾಗ 50, 60, 80, 100 ಕೊಟ್ಟರೆ ವಾಪಸ್ ಕೊಡದೆ ಹೋಗಿ ನಾನು ದುಡ್ಡು ಚೇಂಜ್ ಇಲ್ಲ ಅಂತ ಮಾರನೇ ದಿನ ವ್ಯಕ್ತಿಗಳು ಬಂದಾಗ ಇಲ್ಲ ಬೇರೆ ಬಂದಿದ್ದ ಅಂತಾನೆ. ಇಲ್ಲ ಸರ್, ಆ ರೀತಿ ಇದ್ದಾಗ ದಯವಿಟ್ಟು ತಮ್ಮಲ್ಲಿ ಆನ್ಲೈನ್ ಕಂಪ್ಲೇಂಟ್ ನಂಬರ್ ಇರುತ್ತೆ. ಆನ್ಲೈನ್ ಕಂಪ್ಲೇಂಟ್ ಮಾಡಿದಾಗ ಇಲ್ಲ ಡಿಸ್ಟ್ರಿಬ್ಯೂಟರ್ ನಂಬರ್ ಇರುತ್ತೆ, ಇಲ್ಲ ಡಿಸ್ಟ್ರಿಬ್ಯೂಟರ್ ನಂಬರ್ ಇರುತ್ತೆ. ಡಿಸ್ಟ್ರಿಬ್ಯೂಟರ್ಸ್ಗೆ ಒಂದು ಹೇಳಿ, ನಿಮ್ಮ ಹುಡುಗರ ಹತ್ರ ದುಡ್ಡನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ಪ್ರೀತಿ ವಿಶ್ವಾಸದ ಹೇಳ್ತೀವಿ ಸರ್. ಅಲ್ಲ, ಪ್ರತಿದಿನ ಹೇಳಿ ಕಳಿಸ್ತೇವೆ. ₹80 ತಗೊಂಡೋಗಿದ್ದಾನೆ, ₹20 ವಾಪಸ್ ಹಾಕೊಂಡಿಲ್ಲ ಸರ್. ಪ್ರತಿದಿನ ಏನ್ ಮಾಡ್ತಾರೆ ನಾನು ಹೇಳ ನೆಕ್ಸ್ಟ್ ಹೇಳಿ ಏನ್ ಮಾಡಿದ್ದಾರೆ ಅಂತ. ಅದು ಎಲ್ಲಿಟ್ಟಿದ್ದಾನೆ ಗೊತ್ತಾ? ಗೇಟ್ ಇಂದ ಹೊರಗಡೆ ಇಟ್ಟಿದ್ದಾನೆ. ಈಗ ನಿಮ್ಗೆ ಅನ್ಸ್ಕೊಂಡು ಎಲ್ಲರೂ ಆಕ್ರೋಶ ಅಂತ. ಇದು ನಿಜವಾಗ್ಲೂ ಆಕ್ರೋಶ. ಗೇಟ್ ಹತ್ರ ಇಟ್ಟೋಗಿದ್ದಾನೆ. ಹೆಣ್ಮಕ್ಳು ಸಿಲಿಂಡರ್ ಯಾವನಾದ್ರು ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತ ಹೇಳಿ ಗಂಡ ಬರೋರ್ಗು ಆ ಸಿಲಿಂಡರ್ ಕುತ್ಕೊಂಡು ಕಾಯ್ಕೋಬೇಕಾಗತ್ತೆ. ಒಂದು ಸಿಲಿಂಡರ್ 14 kg ತಗೊಂಡು ಹೋಗಕ್ಕಾಗಲ್ಲ ಒಳಗಡೆ. ನಿಮ್ಮವ್ರಿಗೆ ಫಸ್ಟ್ ನೀವೇನ್ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ, ಫಸ್ಟ್ ಅದನ್ನ ಬದಲಾಯಿಸಿ. ಸಮಸ್ಯೆಗಳನ್ನ ಇದನ್ನ ನಿಮ್ದನ್ನ ನಾವ್ ಹೇಳ್ತೀವಿ ಮಾಡ್ತೀವಿ ಓಕೆ, ಆದ್ರೆ ಫಸ್ಟ್ ನೀವು ಇದನ್ನ ಬದಲಾಯಿಸಿ. ಎಸ್ ಸರ್, ಎಸ್ ಸರ್. ದಯವಿಟ್ಟು ಅಲ್ಲಲ್ಲ ಒಂದು ಸ್ನೇಹಿತರ ಮಾಹಿತಿ ಅಲ್ಲಲ್ಲ. ಎಸ್ ಸರ್, ಈಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಸರ್. ಈಗ ನೀವು ಹೇಳಿದ್ರಿ ಅದು ಸಹಜ ನಡೆದಿದೆ, ಆಯ್ತಾ? ಆ ನಡೆದಿರೋದ್ರಿಂದ ನಾವು ಪ್ರತಿದಿನ ಈ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಅವರು ನೀವು ಕಸ್ಟಮರ್ ಹತ್ರ ಯಾವ ರೀತಿ ನಡ್ಕೋಬೇಕು, ಮತ್ತೆ ಪ್ರತಿದಿನ ಹೇಳ್ತೀವಿ ಯಾವುದೇ ರೀತಿ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ಬರಬಾರ್ದು, ಮತ್ತೆ ತಾವು ಯಾವುದೇ ರೀತಿ ನೀವು ಎಕ್ಸೆಸ್ ಚಾರ್ಜಸ್ ಕೊಡಂಗಿಲ್ಲ. ತಮ್ಮ ಪ್ರೀತಿಯಿಂದ ಕೊಡ್ಬೋದು, ಅದು ನಮ್ಮಿದಲ್ಲ, ತಮ್ಮ ಪ್ರೀತಿಯಿಂದ ಕೊಡ್ಬೋದು ಅಷ್ಟೇ. ಅದು ಬಿಟ್ಟು ನೀವು ಕೊಡ್ಲೇಬೇಕು ಅಂತ ಏನಿಲ್ಲ ಸರ್.
ಕೊಡ್ಲೇಬೇಕು ಅಂತ ಇಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ಸರ್, ಕೊಡಲೇಬೇಕು ಅಂತ ಇಲ್ಲ. ಆ ರೀತಿ ಇದ್ದಾಗ ನೀವು ಕಂಪ್ಲೇಂಟ್ ಮಾಡಬಹುದು. ನಾನು ಒಬ್ಬಂದಲ್ಲ, ಇಲ್ಲಿರೋ ಪ್ರತಿಯೊಬ್ರು ಜನಸಾಮಾನ್ಯರು ಅಲ್ಲ, ಪ್ರತಿಯೊಬ್ಬರ ಮನೆಯಿಂದ ಕೊಡ್ಲೇಬೇಕು ಅಂತ ಇಸ್ಕೊಂಡು ಹೋಗ್ತಾರೆ. ಮಿನಿಮಮ್ 50ರಿಂದ ಸರ್, ಈ ಮುಖಾಂತರ ತಮ್ಗೆ ಏನ್ ಹೇಳೋದಂದ್ರೆ ಈ ಮುಖಾಂತರ ಈಗ ಜನಸಾಮಾನ್ಯರು ಬಂದು ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಸಿಬ್ಬಂದಿಗಳಿಗೆ ಗಲಾಟೆ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ನಮ್ಮ ಹತ್ರ ಹೇಳಿದ್ರಿ. ಈಗ ಜನಸಾಮಾನ್ಯರನ್ನ ಯಾರ ಹತ್ರ ಹೇಳಬೇಕು ಸರ್? ಈಗ ಅದನ್ನ ಹೇಳಿ. ಈಗ ಅಲ್ಲ, ತಮ್ಮ ಮುಖೇನ ಗ್ರಾಹಕರಿಗೂ ಹೇಳ್ತೀವಿ ಸರ್. ತಾವು ಗ್ರಾಹಕರಾಗಿ ಮಾತಾಡಿದ್ರೆ ಈಗ ಪತ್ರಕರ್ತರಾಗಲ್ಲ. ಈ ಮುಖೇನ ತಮ್ಮ ಗ್ರಾಹಕರಿಗೆಲ್ಲ ಹೇಳ್ತೀವಿ, ಏನು ಯಾವುದೇ ರೀತಿ ಬಲವಂತಾಗಿ ತಗೊಳಂಗಿಲ್ಲ ಸರ್. ಚಾರ್ಜಸ್ ನಿಮ್ಮ ಪ್ರೀತಿಯಿಂದ ಏನ್ ಕೊಡ್ಬೋದು ಅದು ಕೊಡ್ಬೋದಷ್ಟೇ. ಅದು ಬಿಟ್ಟಾಗ ಬಲವಂತಾಗಿ ತಗೊಳಂಗಿಲ್ಲ. ಆ ರೀತಿ ಇದ್ದಾಗ ತಾವು ಏಜೆನ್ಸಿ ಕಂಪ್ಲೇಂಟ್ ಮಾಡ್ಬೋದು ಸರ್. ಮತ್ತೆ ಆನ್ಲೈನ್ ಕಂಪ್ಲೇಂಟ್ ಮಾಡ್ಬೋದು ಸರ್. ಯಾಕೆ ನೀವು ಆ ಬಿಲ್ ಮೇಲೆ ಡು ನಾಟ್ ಪೇ ಎಕ್ಸ್ಟ್ರಾ ಚಾರ್ಜ್ ಎಸ್ ಸರ್, ಹಾಕಿದೆ ಸರ್. ದೊಡ್ಡದಾಗ ಹಾಕಿ ಹಾಕಿ ಸರ್. ಹಾಕಿ ಸರ್. Yes. ಓದಕ್ಕಾಗಲ್ಲ ನಿಮ್ಗೆ ಅಲ್ಲ, ನಿಮ್ಗೆ ಬೇಕಂದ್ರೆ ಕ್ಯಾಶ್ ಮಾಡ್ಬೇಕಂದ್ರೆ ನಾನು ಫೋನಲ್ಲಿ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ. ಏನ್ ಸರ್? ನೋಟ್ ಟಿಪ್ಸ್ ಸರ್, ಈಗ ಮೇನ್ ಕನ್ಸರ್ನ್ ಈಗ ಎಷ್ಟೊಂದು ಏಜೆನ್ಸಿ ಆ ರೀತಿ ಮಾಡ್ತಿದ್ದಾರೆ. ಈಗ ನಾವು ನಿಮಗೆ ಕಂಪ್ಲೇಂಟ್ ತೋರಿಸ್ತೀವಿ ಪ್ರೂಫ್ ಸಮೇತ. ಇದರ ಎಕ್ಸ್ಟ್ರಾ 80 ರೂಪಾಯಿ 70 ರೂಪಾಯಿ ತಗೊಂಡ್ರೆ 100 ರೂಪಾಯಿ ಅಲ್ಲ, ತಗೊಂಡು ನೀವು ಚರ್ಚೆ ಮಾಡ್ತಿದ್ರೆ ಚರ್ಚೆ ಆಗ್ತಾನೆ ಇರುತ್ತೆ. ನಾವು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಹೇಳ್ತಾ ಇದೀವಿ, ಸರ್, ನಿಜ ಇದೆ. ದಯವಿಟ್ಟು ಒಂದ್ ನಿಮಿಷ ಸರ್ ಪ್ಲೀಸ್, ದಯವಿಟ್ಟು ಕೊಡಕ್ ಹೋಗ್ಬೇಡಿ. ಸರ್ ನಿಜ ಇದೆ, ನಿಜವಾಗ್ಲೂ ಆ ಥರ ಆದಾಗ ನಿಮ್ಮ ಕಡೆಯಿಂದ ಡೆಲಿವರಿ ಚಾರ್ಜಸ್ ಅವ್ರಿಗೆ ಹೋಗ್ತಾ ಇದೆಯಾ? ನಿಜವಾಗ್ಲೂ ಕೊಡ್ತಾ ಇದ್ದೀವಿ. ಎಷ್ಟು ಹೋಗ್ತಾ ಇದೆ ಸರ್ ಪರ್ ರೇಟ್? ಪರ್ ಸ್ಯಾಲರೀಸ್ ಮಿನಿಮಮ್ ವೇಜಸ್ ಹಾಕ್ ಪ್ರಕಾರ ಎಷ್ಟು ಕೊಡ್ಬೇಕು ಅಷ್ಟನ್ನು ಕೊಡ್ತಾ ಸರ್ ಇದ್ದೀವಿ. ಅದನ್ನ ಹೇಳಿ ಸರ್ ನಮ್ಗೆ. ನಾವು ನೋಡಿದಾಗ ನಂಗೆ ಒಬ್ಬರ ಇಲ್ಲ ಅಲ್ಲ, ಕರ್ನಾಟಕ ಸ್ಟೇಟ್ ಮಿನಿಮಮ್ ವೇಜಸ್ ಹಾಕ್ ಪ್ರಕಾರ ಎಷ್ಟು ಕೊಡ್ಬೇಕು ಅಷ್ಟನ್ನು ಕೊಡ್ತಾ ಇಲ್ಲ ಇದ್ದೀವಿ. ಸರ್, ಒಂದು ಸಿಲಿಂಡರ್ಗೆ ಎಷ್ಟು ಅಂತ ಕೊಡ್ತಾ ಇದ್ದೀರೋ ಅಥವಾ ಅವ್ರಿಗೆ ಸ್ಯಾಲ್ರಿ ಅಂತ ಕೊಡ್ತಾ ಸ್ಯಾಲ್ರಿ ಕೊಡ್ತಾ ಇದೀವಿ. ಸರ್, ಈಗ ಸ್ಯಾಲ್ರಿ ಕೊಡ್ತಾ ಇದೀವಿ. ಸರಿ ಸರ್, ಸರ್ ಅವ್ರಿಗೆ ಡೆಲಿವರಿ ಚಾರ್ಜಸ್ ಅಂತ ಅಲ್ಲಿ ಆ ಬಿಲ್ ಅಲ್ಲಿ ಕಲೆಕ್ಟ್ ಮಾಡಿದ್ಮೇಲೆ ಯಾಕೆ ಸ್ಯಾಲ್ರಿ ಕೊಡ್ತಾ ಇದ್ದೀರಾ ಸರ್? ಸರ್, ಡೆಲಿವರಿ ಚಾರ್ಜಸ್ ಅಂತ ಕೊಡೋದಿಲ್ಲ ಸರ್, ನಾವು ಅವ್ರಿಗೆ ಸ್ಯಾಲ್ರಿ ಮಾತ್ರ ಕೊಡ್ತಾ ಇರೋದು. ಇಲ್ಲ, ನಾನು ಏನನ್ನೋದು ಬಿಲ್ ಒಳಗೆ ಡೆಲಿವರಿ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹೌದು, ಇಷ್ಟು ಅಂತ ಪರ್ಟಿಕ್ಯುಲರ್ ಅಮೌಂಟ್ ಇನ್ಕ್ಲೂಡ್ ಆಗಿದೆ. ಹೌದು. ಆ ಅಮೌಂಟ್ ಯಾವುದು ಸರ್? ಎಷ್ಟು ಸರ್? ಕಾರಣ ಏನಂತ ಹೇಳಿದ್ರೆ ಸರ್ ಅಮೌಂಟ್ ಎಷ್ಟು? ಮಿನಿಮಮ್ ವೇಜಸ್ ಗಿಂತ ಅದು ಬಿಟ್ಟು ಸರ್, ಅದು ಬೇಡ. ಕಡಿಮೆ ಡೆಲಿವರಿ ಆಗ್ತಾರೆ. ಆದ್ರೂ ಸಹ ನಾವು ಆಸ್ ಪರ್ ನಾರ್ಮ್ಸ್ ಏನಿದೆ ಸರ್, ನಾನು ಬೇಡ. ನಾವು ಡೆಲಿವರಿ ಈಗ ರೀತಿಲಿಂಗ್ ಬದಲಾವಣೆ ನೀವು ಹೇಳಿದ್ರಲ್ಲ, ಅದು ಅಧಿಕೃತವಾಗಿ ಆಗಿರೋದಾ ಅಥವಾ ಏನ್ ಸರ್? ಅಧಿಕೃತವಾಗಿ ಆಗಿದೆ. ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದೆ ಸೆಂಟ್ರಲ್ ಇಂದ ಈಗ ತಾನೆ ಆಗಿದೆ. ನಮ್ಮ ಸಾಫ್ಟ್ವೇರ್ 45 ದಿನ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಾಫ್ಟ್ವೇರ್ ಕೂಡ ಇಂಪ್ಲಿಮೆಂಟ್ ಆಗೋಗಿದೆ. ಅದು ನಿಮ್ಗೆ ನಾನು ಬೇಕಾದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೋರಿಸ್ತೀನಿ. LPG ಅವರನ್ನು ಹೇಳ್ತಾ ಇರೋದು ಯಾವುದೇ ಬದಲಾವಣೆ ಆಗಿಲ್ಲ, ನಗರ ಪ್ರದೇಶದಲ್ಲಿ 25 ದಿನ, ಗ್ರಾಮೀಣ ಭಾಗದಲ್ಲಿ 45 ದಿನ, ಯಾವುದು ನಂಬೇಡಿ ಅಂತ ಹೇಳಿ ಗ್ರಾಹಕರಿಗೆ ಹೇಳ್ತಾ ಇದ್ದಾರೆ. ಹಂಗಲ್ಲ ಸರ್, ನಾವು ಏಜೆನ್ಸಿ ಅವರು ನಮ್ಗೆ ಗೊತ್ತು, ಯಾಕಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡೋದು ನಾವು. ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ತೋರಿಸ್ತೀವಿ. ಇಂಪ್ಲಿಮೆಂಟ್ ಆಗಿದೆ ಸರ್. ತಮ್ಗೆ ಯಾರು ಹೇಳ್ತಿದ್ದಾರೆ ಸರ್? ಸೆಂಟ್ರಲ್ ಗೌರ್ಮೆಂಟ್ ಇಂದ ಈಗ ಇದಾಗ್ತಾ ಇದೆ. ಇಲ್ಲ ಸರ್, ನಮಗೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಇಂದ 45 ಡೇಸ್ ನಮಗೆ ಇಂಟರ್ಲಾಕ್ ಮಾಡಿದ್ದಾರೆ. ಅದರೊಳಗಡೆ ಬುಕಿಂಗ್ ಆಗೋದೇ ಇಲ್ಲ ಸರ್. 25 ಡೇಸ್, 35 ಡೇಸ್, 45 ಡೇಸ್ ಏನು ನಮ್ಮ ಕಾರ್ಯದರ್ಶಿಗಳು ಹೇಳಿದ್ದಾರೆ ಅದು ಕಂಪಲ್ಸರಿ ಇಂಟರ್ಲಾಕ್ ಆಗಿದೆ ಸರ್. ಅದು ಬುಕಿಂಗ್ ಆಗೋದೇ ಇಲ್ಲ ಸರ್. ಅದು ತಮ್ಮ ಮೆಸೇಜ್ ಬರುತ್ತೆ. ಒಂದು ಕ್ಲಾರಿಟಿ, ನೀವು ಆವಾಗಲೇ ಅಂದ್ರು ಸರ್, ನೀವು ಗ್ರಾಹಕರ ತರಾನೇ ಮಾತಾಡ್ತಾ ಇದ್ದೀರಾ, ಪತ್ರಕರ್ತರ ತರ ಇಲ್ಲ. ಅಲ್ಲ ಮೇಡಮ್, ನೀವು ಕೇಳ್ತಿರೋ ಪ್ರಶ್ನೆಯಲ್ಲಿ ಜನರ ಧ್ವನಿಯಾಗಿರೋ ಅಲ್ಲಲ್ಲ, ಎಸ್ ಮೇಡಮ್, ಅಲ್ಲಲ್ಲ, ಆಗ್ಲೇ ನಮ್ಮ ಸ್ನೇಹಿತರು ಕೇಳಿದ್ರಲ್ವಾ? ನಾವು ತಿಳ್ಕೊಂಡಿರೋರೇ ಪತ್ರಕರ್ತರು. ಹೌದು ಈಗ ಮೇಡಮ್, ಈಗ ನಾವು ಪ್ರೆಸ್ ಮೀಟು ತಮ್ಮ ಮುಖೇನ ಪ್ರೆಸ್ ಮೀಟೇ ಮಾಡ್ತಿರೋದು. ಗ್ರಾಹಕರಾಗಿ ನಾನು ಗ್ರಾಹಕನಾಗಿ ಅಂತ ಕೇಳಿದ್ರು, ಹಾಗಾಗಿ ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೇ. ಅದು ಬಿಟ್ರೆ ಇಲ್ಲಿ ಪತ್ರಿಕಾಗೋಷ್ಠಿನೇ ಮಾಡ್ತಿರೋದು. ಸರ್ ನಾನು ಕೇಳಿದ ಕ್ವಶನ್ ಸರ್, ಇನ್ನೊಂದು 270 rupees ಅಂತ ಏನಂತ ಕಟ್ಸ್ಕೋತಾರೆ 300 ರೂಪಾಯಿ ವರ್ಷಕ್ಕೊಂದ್ಸಲ ಒಂದು 270 rupees ಅಂತ ಸರ್, ಅದನ್ನೇನಾದ್ರೂ ನಾವು ಕಟ್ಟಲಿಲ್ಲ ಅಂತಂದ್ರೆ ಸರ್ವಿಸ್ ಚಾರ್ಜ್ ಅಂತ ಕಟ್ಟಲಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನಮ್ಮ ನೆಕ್ಸ್ಟ್ ಹೋಗ್ತೀವಿ ಗ್ಯಾಸ್ ಬರಲ್ಲ ಅಂತ ಹೇಳ್ಬಿಟ್ಟು ದೌಲತ್ಗಿರಿ ಮಾಡಿ ಹೋಗ್ತಾನೆ. ಯಾರು ನಿಮ್ಮ ಅವರು 236 ರೂಪಾಯಿ ಕೊಡ್ತಿರಲ್ಲ, ನಾನು ಹೇಳ್ತೀನಿ ಅದ್ರ ಬಗ್ಗೆ. 70 ಸಾವಿರ ನಾವು ಕೊಡ್ತೇವೆ, 300 ಬಂದಿದ್ದಾರೆ. 236 ರೂಪಾಯಿ ಅದನ್ನ ಮ್ಯಾಂಡೇಟ್, ಒಂದು ನಿಮಿಷ ಕೂತ್ಕೊಳ್ಳಿ ಹೇಳ್ತೀನಿ. ಅದನ್ನ ಮ್ಯಾಂಡೇಟರಿ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಅದು ಏನಕ್ಕೆ ಮಾಡಬೇಕು ಸರ್? ಒಂದು ನಿಮಿಷ. ಏನಿಲ್ಲ ಸರ್, ನಿಮ್ಮ ಅಸೋಸಿಯೇಷನ್ ಸಾಕಷ್ಟು ಸುಧಾರಣೆ ತರಬೇಕಾಗಿದೆ. ಅವರು ನಿಮ್ಮ ಯಾರ್ಯಾರು ಏಜೆನ್ಸಿ ಇದಾರೋ ಅವ್ರು ಯಾರು ಸರಿಯಾಗಿ ಯೂಸ್ ಮಾಡ್ತಾರಲ್ಲ, ಯಾವ ಇದು ಮಾಡ್ತಾರೆ, ನಿಮ್ಮ ಅಸೋಸಿಯೇಷನ್ ಕಂಟ್ರೋಲ್ ಇಟ್ಕೊಂಡು ಇದು ಮಾಡಿ. ಅಲ್ಲ, ನೀವು 236 ರೂಪಾಯಿ ಬಗ್ಗೆ ಕೇಳ್ತೀವಿ. ಅದನ್ನ ಮ್ಯಾಂಡೇಟರಿ ಇನ್ಸ್ಪೆಕ್ಷನ್ ಅಂತಾರೆ. ಅದನ್ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಈಗ ಸುಮಾರು ಜನ ಸುರಕ್ಷಾ ಅಂತಂದ್ರೆ ಟ್ಯೂಬ್ ಬರುತ್ತಲ್ಲ, ಸಿಲಿಂಡರ್ ಸ್ಟವ್ ಹೋಗುವಂಥದ್ದು, ಅದನ್ನ ಚೇಂಜ್ ಮಾಡ್ಕೊಂಡಿರಲ್ಲ. ಏನಾಗುತ್ತೆ ಅಂದ್ರೆ ಓವರ್ ಪೀರಿಯಡ್ ಆಫ್ ಟೈಮ್, ಒಂದು 5 ವರ್ಷದಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಅದರಲ್ಲಿ ಬಿರುಕುಗಳು ಬಂದಿರುತ್ತೆ. ಆ ಬಿರುಕುಗಳಿಂದ ಗ್ಯಾಸ್ ಲೀಕೇಜ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಗ್ಯಾಸ್ ಲೀಕ್ ಆದಾಗ ಅವಘಡಗಳು ಸಂಭವಿಸುತ್ತೆ. ಅದಕ್ಕೋಸ್ಕರ ಅದನ್ನ ತಡೆಯೋದಕ್ಕೆ ಮತ್ತೆ ಕೆಲವರು ಏನ್ ಮಾಡಿರ್ತಾರೆ, ಏನು ಅದನ್ನ ಮತ್ತೆ ಹೊಸದ್ ಕೊಡ್ತೀವಲ್ಲ, ಅಂದ್ರೆ ಪ್ರತಿ ಹೊಸದ್ ಕೊಡ್ತಾರೆ 5 ವರ್ಷಕ್ಕೊಮ್ಮೆ. ಅದರಲ್ಲಿ ಆ ಟ್ಯೂಬ್ ಮೇಲೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ.
5 ವರ್ಷಕ್ಕೊಮ್ಮೆ ಪೈಪ್ ಕೊಡೋದಕ್ಕೆ ಪ್ರತಿ ವರ್ಷ 230 ಸರ್ ಪ್ರತಿ ವರ್ಷ ಇಲ್ಲ, ಪ್ರತಿ ವರ್ಷ 5 ವರ್ಷಕ್ಕೆ ಮತ್ತೆ 2 ವರ್ಷ ಆಯ್ತು, ಈಗ 5 ವರ್ಷ ಮಾಡಿ. ಮೊದಲು 2 ವರ್ಷ ಇತ್ತು, ಈಗ 5 ವರ್ಷ ಮಾಡಿದ್ದಾರೆ. ಈಗ 5 ವರ್ಷ. 5 ವರ್ಷಕ್ಕೆ ನೀವು ಪೈಪ್ ನ ಚೇಂಜ್ ಮಾಡ್ಲಿಕ್ಕೆ ಹೌದು. 236 ರೂಪಾಯಿ ಸುರಕ್ಷಾ ಅಂತ ತಗೊಳ್ಳೋದಾ? ಸುರಕ್ಷಾ ಅಂತಲ್ಲ, ಇದು ಇನ್ಸ್ಪೆಕ್ಷನ್ ಚಾರ್ಜಸ್. ಸಪ್ರೇಟ್ ಇರುತ್ತೆ. ಪೈಪ್ ಸಪರೇಟ್ ತಗೊಳ್ಳೋದಾ? ಪೈಪ್ ಸಪ್ರೇಟ್ 390 ರೂಪಾಯಿ. ಫೈನಲ್ ಇನ್ಸ್ಪೆಕ್ಷನ್ ಸಪ್ರೇಟ್ ಇದೆ. ಇದು ಅದಾದ್ಮೇಲೆ ಇನ್ಸ್ಪೆಕ್ಷನ್ಗೆ 236 ರೂಪಾಯಿ. ಮತ್ತೆ ಕೆಲವೊಂದು ಮನೆಗಳಲ್ಲಿ ಏನ್ ಮಾಡಿರ್ತಾರೆ, HP ಸಿಲಿಂಡರ್ ಇರುತ್ತೆ, ಇಂಡಿಯನ್ ರೆಗ್ಯುಲೇಟರ್ ಹಾಕೊಂಡಿರ್ತಾರೆ, ಅದು ತಪ್ಪು. ಅಕಸ್ಮಾತ್ ಏನಾದ್ರೂ ಅಗ್ನಿ ಅವಘಡ ಆಯ್ತು ಅಂತಂದ್ರೆ ನಾವು ಏನ್ ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಗ್ರಾಹಕರಿಗೆ ಅದು ಬರೋದಿಲ್ಲ. ಯಾಕಂದ್ರೆ ನಾವು ಕೊಟ್ಟಿರುವಂತ ರೆಗ್ಯುಲೇಟರ್, ನಾವು ಕೊಟ್ಟಿರುವಂತ ಸಿಲಿಂಡರ್ ಇದ್ರೆ ಮಾತ್ರನೇ ಅಕಸ್ಮಾತ್ ಏನಾದ್ರೂ ಅಗ್ನಿ ಅವಘಡ ಏನಾದ್ರೂ ಸಂಭವಿಸಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಮ್ಯಾಂಡೇಟರಿ ಇನ್ಸ್ಪೆಕ್ಷನ್ ಮಾಡುವಂಥದ್ದು ನಾವು. ಮತ್ತೊಮ್ಮೆ ಕ್ಲಾರಿಫೈ ಮಾಡಿ. LPG ಈಗ ದಿನಗಳ ಬದಲಾವಣೆ, ರಿಫಿಲ್ಲಿಂಗ್ಗೆ ಬದಲಾವಣೆ ಆಗಿದೆ, ಹೊಸ ನಿಯಮ ಅಂತ ಹೇಳಿದ್ರಿ. ನಿಮಗೆ ಯಾರಿಂದ ನಿರ್ದೇಶನ ಬಂದದ್ದು, ಅಧಿಕೃತವಾಗಿ ಬಂದಾಗ ಯಾರಿಂದ ಬಂದಿದ್ದು ನಿರ್ದೇಶನ, ಅದನ್ನು ತಿಳಿಸಿ. ಕ್ಲಾರಿಫೈ ಮಾಡಿ, ಅದೊಂಚೂರು ಕ್ಲಾರಿಫೈ ಮಾಡ್ಬೇಕಾದ್ರೆ ಈಗ ಕೇಂದ್ರ ಸ್ಪಷ್ಟನೆ ಕೊಡ್ತಾ ಇದೆ, ಯಾವುದೇ ಬದಲಾವಣೆ ಆಗಿಲ್ಲ, ಮೊದಲೇ ನಿಯಮ ಇತ್ತು, ಅದೇ ನಿಯಮ ಹೀಗಿದೆ. ಅದು ಆಯಿಲ್ ಕಂಪನಿಯಿಂದ ಬರುತ್ತೆ. ಓಕೆ, ಅದು ಆಯಿಲ್ ಕಂಪನಿಯಿಂದ ಬಂದಿರೋದು. ನಮ್ಮ ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಏನು ಬದಲಾವಣೆ ಇದ್ರೂ ಅಲ್ಲಿ ತೋರಿಸುತ್ತೆ. ಯಾವಾಗ ಇಂಪ್ಲಿಮೆಂಟೇಷನ್ ಆಗಿದೆ? ಇವತ್ತು ಬೆಳಿಗ್ಗೆಯಿಂದ. ಅದಕ್ಕೆ ಏನಾದ್ರು ದಾಖಲೆ ಇದೆಯಾ? ಹಾ? ಅದಕ್ಕೆ ಏನಾದ್ರು ದಾಖಲೆ ನನ್ನ ಹತ್ರ ಮೊಬೈಲ್ ಸ್ಕ್ರೀನ್ ಶಾಟ್ ತೋರಿಸ್ತೀನಿ. ಅಂದ್ರೆ ಅವ್ರಿಗೆ ಕಳಿಸಿರುವಂತದ್ದು ಕಳಿಸಿರುವಂತದ್ದಲ್ಲ, ಇವತ್ತಿನ ಆಗಿರೋಂಥದ್ದು. ಈಗ ಅಕಸ್ಮಾತ್ ನೀವು ಅಲ್ಲ ಒಂದು ನಿಮಿಷ ಹೇಳ್ತೀನಿ. ಈಗ ನೀವು ಸಿಲಿಂಡರ್ ನೆನ್ನೆ ತಗೊಂಡಿರ್ತೀರಾ, ಈಗ ಅಕಸ್ಮಾತ್ ಆಗಿ ಏನಾದ್ರು ಬುಕ್ ಮಾಡಕ್ ಹೋಯ್ತು ಅಂತಂದಾಗ 35 ದಿನ ಮತ್ತೆ 25 ದಿನ ತೋರಿಸ್ತಾ ಇದೆ, ಸಿಂಗಲ್ ಬಾಟಲ್ ಕನೆಕ್ಷನ್ ಮತ್ತೆ ಡಬಲ್ ಬಾಟಲ್ ಕನೆಕ್ಷನ್. ಆ ಸ್ಕ್ರೀನ್ ಶಾಟ್ ಬೇಕಾದ್ರೆ ತೋರಿಸ್ತೀನಿ. ಅದನ್ನ ಕ್ಲಾರಿಫೈ ಮಾಡಿ. ನೀವು ಯಾರು? ಅಲ್ಲ ಸರ್, ನೀವು ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ತೋರಿಸ್ತಿರುವಂತದನ್ನ ಇಟ್ಕೊಂಡಿದ್ದು ಹೇಳ್ತಾ ಇದ್ರು, ಅಥವಾ ನಿಮಗೆ ಕೇಂದ್ರದಿಂದ ಸೂಚನೆ ಬಂದಿದೆಯಾ ಅಂತ ನಾವು ಕೇಳ್ತಿರುವಂತದ್ದು. ಇದು ನಮಗೆ ಸೂಚನೆನಾ ಅಥವಾ ನೀಡ್ತಾ ಇದ್ದು ಅಂತ ಸರ್, ಈ ದಿನಗಳದ್ದು ನಿಮಗೆ ಕೇಂದ್ರದಿಂದ ಗೈಡ್ಲೈನ್ಸ್ ಬಂದು ಕೇಂದ್ರ ಹೇಳಿರುವಂತಲ್ಲ, ಅಥವಾ ನಿಮಗೆ ಹೊರೆ ಆಗಬಾರ್ದು, ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ನೀವೇ ಹೇಳ್ತಿರುವಂತ. ಈಗ ಕೇಂದ್ರ ನಮಗ್ ಡೈರೆಕ್ಟ್ ಆಗಿ ಏನು ಕೊಡೋದಿಲ್ಲ, ಮತ್ತೆ ಹೆಂಗೆ ಹೇಳ್ತೀರಾ? ಅದು ಆಯಿಲ್ ಕಂಪನಿ ಕೊಡುತ್ತೆ ನಮ್ಮ ಪ್ರಿನ್ಸಿಪಲ್ಸ್ಗೆ. ಅವರು ನಮಗೆ ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ನಮಗೆ ಕಂಡು ಬರುತ್ತೆ. ಸರ್, ಕಂಡು ಬರೋದು ನೀವು ಇದನ್ನ ಹೇಳಕ್ಕಾಗಲ್ಲ ಸರ್. ಇದನ್ನ ಅಧಿಕೃತ ಈಗ ನೀವು ಇಲ್ಲಿ ಕೊಟ್ಟಿರುವಂತದ್ದು, ಈ ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳ್ತಿರುವಂತದ್ದು ಅಧಿಕೃತವಾದಂತ ರೀತಿಯಲ್ಲಿ ಹೇಳ್ತಿದ್ದೀರಾ. ಅಧಿಕೃತ ಅಂದ್ರೆ ನಿಮಗೆ ಯಾರು ಹೇಳಿದ್ರು ಅಂತ? ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆಯಾ ಅಥವಾ ಯಾರು ಹೇಳಿದವರು ಯಾರಿದ್ದೀರಾ? ಈ ದಿನಗಳ ಎಲ್ಲಿದೆ, ಅದು ಎಲ್ಲಿದೆ ನಿಮ್ಮ ಹತ್ರ? ಈಗ ಈ ದಿನಗಳ ಕಂಪನಿಗೆ ಕೇಂದ್ರ ನಿರ್ದೇಶನ ಕೊಟ್ಟಿದ್ಯಾ ಅಥವಾ ಸಚಿವಾಲಯ ನಿರ್ದೇಶನ ನಿಮ್ಮ ಕೊಟ್ಟಿದ್ಯಾ? ಹತ್ರ ಎಲ್ಲಿದೆ ದಾಖಲೆ? ಅವರು ಕೊಟ್ಟಿರ್ತಾರೆ. ನಿಮಗೆ ಅದೇನಿದೆ ಸರ್, ಅಧಿಕೃತ ಬೇಕು. ನಮಗೆ ಅದು ಬರೋದೇ ಇಲ್ಲ, ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ನಿಮ್ಮ ಗಮನಕ್ಕೆ ಬರದೆ ನೀವು ಇದನ್ನ ಹೇಗೆ ಮಾಡಿದ್ದೀರಿ ಸರ್? ಈಗ ಹೇಳಿದ್ನಲ್ಲ, ಅದು ಕೇಂದ್ರ ಸಾಫ್ಟ್ವೇರ್ ಅಲ್ಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ನೀವು ಮಾಡ್ತೀರಾ? ರಾಮ್, ಏನೇ ನಾನು ಕೇಳ್ತಿರೋದು, ಈಗ ಪೆಟ್ರೋಲಿಯಂ ಸಚಿವಾಲಯದಿಂದ ನಿಮಗೆ ಈ ದಿನಗಳ ಗ್ಯಾಪಿಗೆ ಬಂದಿರುವಂತ ದಾಖಲೆ ಮೌಖಿಕವಾಗಿ ಅದರ ಸೂಚನೆ ಏನಿದೆ ನಿಮ್ಮ ಹತ್ರ? ಯಾರು ಕೊಟ್ಟಿದ್ದಾರೆ? ಅಧಿಕೃತವಾಗಿ ಏನಾದ್ರು ಇದೆಯಾ ಆದೇಶ? ಸಾಫ್ಟ್ವೇರ್ ಬದಲಾವಣೆ ಆಗಿದೆ ಅಂತ ಹೇಳ್ತಿದ್ರೆ, ಆದ್ರೆ ಕೇಂದ್ರದಿಂದ ಅಧಿಕೃತ ಆದೇಶ ಕಾಪಿ ಆದ್ರೂ ಬೇಕಲ್ಲ. ಕೇಂದ್ರದಿಂದ ಅಧಿಕೃತವಾಗಿ ನಮಗೆ ಬಂದಿಲ್ಲ. ಕೇಳಿಸ್ಕೊಳ್ಳಿ, ಕೇಂದ್ರದಿಂದ ಅಧಿಕೃತವಾಗಿ ನಮಗೆ ಬಂದಿಲ್ಲ. ನಮಗೆ ಬಂದಿರೋ ಮಾಹಿತಿ ತೈಲ ಮಾರುಕಟ್ಟೆ ಕಂಪನಿಗಳಿಂದ ಬಂದಿದೆ. ಈಗ ನೀವು ನೋಡಕ್ ಹೋಯ್ತು ಅಂದ್ರೆ ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಈಗ ನಮ್ಮ ಸಾಫ್ಟ್ವೇರ್ ಅಲ್ಲಿ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಸಪ್ಲೈ ಮಾಡ್ಬೇಕಾಗುತ್ತೆ. ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ, ಅದನ್ನೇ ಹೇಳ್ತಾರೆ. ಇಂಪ್ಲಿಮೆಂಟ್ ಆಗೋಗಿರೋದನ್ನ ನೀವು ಅಧಿಕೃತವಾಗಿ ಕೊಡಿ ಅಂತಂದ್ರೆ ನಮ್ಮ ಸಾಫ್ಟ್ವೇರ್ ಅಧಿಕೃತವಾಗಿರೋದು. ನಾನು ಕೇಳ್ತಾರೆ ಸರ್, ಕೇಂದ್ರ ಸರ್ಕಾರನೇ ಸ್ಪಷ್ಟನೆ ಕೊಟ್ಟಿದೆ, ಯಾವುದೇ ಬದಲಾವಣೆ ಆಗಿಲ್ಲ ಅಂತ. ಹಾಗಾಗಿ ಕೇಳಿದೆ, ತಮ್ಗೆ ಯಾರು ನಿರ್ದೇಶನ ಮಾಡಿದರೆ ಅಧಿಕೃತವಾಗಿ ಬಂದಿರೋಂತ ತೈಲ ಮಾರುಕಟ್ಟೆ ಕಂಪನಿಯವರೇ ಅಧಿಕೃತವಾಗಿ ನಮ್ಗೆ ಕೊಟ್ಟಿರೋದು. ಸರ್, ಕೊಟ್ಟಿದ್ದಾರೆ ಮೀನ್ಸ್ ನೀವು ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ತೆಗೆದುಕೊಳ್ತಿರುವಂತಹ ಆಪ್ಷನ್ ಮೇಲೆ ಹೇಳ್ತಾ ಇದ್ದೀರಾ, ಅಥವಾ ನಿಮಗೆ ಏನಾದ್ರು ಸೂಚನೆ ಬಂದಿದೆಯಾ ಅಂತ? ಸೂಚನೆಗೂ ಸರ್ ನೀವು ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಆಗುವಂಥದ್ದು ವ್ಯತ್ಯಾಸ ತುಂಬಾ ಇದೆ. ಈಗ ನಿಮ್ಗೊಂದು ಮೌಖಿಕವಾಗಿ ಬಂದಿರಬೇಕು, ಯಾವ ಆಧಾರದ ಸರ್, ಈಗ ನಾವು ವಿತರಕರು, ಡಿಸ್ಟ್ರಿಬ್ಯೂಟರ್ಸ್, ಈಗ ಇಂಟರ್ಲಾಕ್ ಮಾಡಿರೋದು ಆಯಿಲ್ ಕಂಪನೀಸ್ ಸರ್. 25 days, 35 days, 45 days ಅವ್ರಿಗೆ ಇನ್ಸ್ಟ್ರಕ್ಷನ್ ಮೋಸ್ಟ್ಲಿ ಆಯಿಲ್ ಕಂಪನಿ, ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಇಂದ ಬಂದಿರ್ಬೇಕು ಅನ್ಸುತ್ತೆ. ನಾವು ವಿತರಕರು, ನಮ್ಮ ಕಸ್ಟಮರ್ಸ್. ಎಕ್ಸಾಂಪಲ್, ನೀವು ಆಗ್ಲೇ ಪ್ರಶ್ನೆ ಮಾಡಿದ್ರಿ, ನೀವು ಕಸ್ಟಮರ್, ನಮಗೆ ನೀವು ಬುಕ್ ಮಾಡಕ್ ಹೋದಾಗ 26 ಡೇಗೆ ಸಿಂಗಲ್ ಬಾಟಲ್ ಕನೆಕ್ಷನ್ ಇದ್ರೆ 25 days ಆದ್ಮೇಲೆ ಬುಕ್ ಮಾಡಿ ಅಂತ ಮೆಸೇಜ್ ಬರ್ತಿದೆ. ಸೊ ಆ ಮೆಸೇಜ್ ಇಂಟರ್ಲಾಕ್ ಮಾಡಿದ್ರು ಸರ್. 25 days ಸಿಂಗಲ್ ಬಾಟಲ್ ಕನೆಕ್ಷನ್, ಡಬಲ್ ಬಾಟಲ್ ಕನೆಕ್ಷನ್ ಬಂದು 35 days. ಎಸ್, ನೀವು ಯಾವುದೇ ಸೂಚನೆ ಇಲ್ಲದೆ ಇಂಟರ್ಲಾಕ್ ಮೇಲೆ ಈ ಸುದ್ದಿಗೋಷ್ಠಿ ಮಾಡ್ತಿದ್ದೀರಾ? ಅಲ್ಲಲ್ಲ, ಈಗ ನಮಗೆ ಆಯಿಲ್ ಕಂಪನಿ ಸೂಚನೆ ಮೇಲೆ ಸುದ್ದಿಗೋಷ್ಠಿ ಮಾಡುವಂಥದ್ದು ಒಂದು. ನಿಮಗೆ ಸೂಚನೆ ಬಂದಿರಬೇಕು,
ಇಲ್ಲ ಯಾವ್ದಾದ್ರು ಆದೇಶ ಬಂದಿರಬೇಕು, ಸೂಚನೆನೂ ಇಲ್ಲ, ಆದೇಶನೂ ಇಲ್ಲ. ನೀವು ಈ ದಿನಾಂಕಗಳನ್ನ ಇಲ್ಲ ನಾವು ಮಾಡಿದ್ದಲ್ಲ, ನಾವು ಡಿಸ್ಟ್ರಿಬ್ಯೂಟರ್ಸ್ಗೆ ಈಗ ಕಸ್ಟಮರ್ಸ್ ಕೊಡ್ತಾ ಇದ್ದೀವಿ. ಅದನ್ನ ಇಂಟರ್ಲಾಕ್ ಮಾಡಿರೋದು ಆಯಿಲ್ ಕಂಪನೀಸ್ ಅದನ್ನ ಸಾಫ್ಟ್ವೇರ್ ಮಾಡಿದೆ ಸರ್. ಬುಕ್ ಮಾಡಕ್ ಆಗ್ತಿಲ್ಲ ಅನ್ನೋದು ಹೇಳ್ಬೇಕು, ಆದ್ರೆ ಇಷ್ಟು ದಿನಕ್ಕೆ ಬುಕ್ ಮಾಡಿ ಅಂತ ಹೇಳ್ತೀರಾ? ಅಲ್ಲ ಅದನ್ನ ಇಂಟರ್ಲಾಕ್ ಮಾಡಿದೆ ಸರ್. ಈಗ ಕಸ್ಟಮರ್ಸ್ ಈಗ ನಾವು ಗ್ರಾಹಕರಿಗೆ ಅವೇರ್ನೆಸ್ ಕೊಡ್ಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಗ್ರಾಹಕರಿಗೆ ಈಗ ಈ ಸಾಫ್ಟ್ವೇರ್ ಬಂದು ಕಂಪನಿ ಪ್ರೊಪ್ರೈಟರಿ ಸಾಫ್ಟ್ವೇರ್, 3 ಕಂಪನಿ. ನಾವು ಅದರಲ್ಲಿ ಏನು ಆಲ್ಟರ್ ಮಾಡಕ್ ಬರಲ್ಲ, ಅದರಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ಹೋಗುತ್ತೆ, ಏನೇ ಕೆಲಸ ಆಗ್ಬೇಕಾದ್ರೂ. ಅಲ್ಲಿ ನೀವ್ ಹೇಳ್ತಿದ್ರು ಸರ್ ಬುಕ್ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ದಿನಗಳ ಗ್ಯಾಪ್, ಇಷ್ಟು ದಿನಗಳ ಗ್ಯಾಪ್ ಅಂತ ಹೇಳ್ತಿದ್ದೀರಾ. ಆದ್ರೆ ಕೇಂದ್ರ ಹೇಳ್ತಿರುವಂತದ್ದು ಯಾವ್ದಾದ್ರು, ಸಚಿವಾಲಯ ಹೇಳ್ತಿರುವಂತದ್ದು ಯಾವ್ದು ಇಲ್ಲ, ಹಿಂದೆ ಏನಿತ್ತು ಅದೇ ಇದೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಯಾವ್ದು ನಿಜ? ಅವ್ರು ಹೇಳ್ತಿರೋ ಸಚಿವಾಲಯ ಹೇಳಿಲ್ಲ ಸರ್, ಹೇಳ್ತಿದೆ ಹೇಳಿದೆ ಈಗಾಗಲೇ. ಏನ್ ಗೊತ್ತಾ, ಲಾಸ್ಟ್ ಟೈಮ್ 21 ದಿನ ಇದ್ದು 25 ದಿನ ಆದಾಗ ಅಧಿಕೃತವಾಗಿ ಸಚಿವರೇ ಹೇಳಿದ್ರು, ರಾಜ್ಯ ಸರ್ಕಾರದ ಸಚಿವರು, ಆಹಾರ ಸಚಿವರು ಹೇಳಿದ್ರು. ಆ ರೀತಿ ರಾಜ್ಯ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ, ತಾವು ಮಾತ್ರ ಹೇಳ್ತಾ ಇದ್ದೀರಾ. ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಮಾತ್ರ ಹೇಳ್ತಾ ಇರುವಂತದ್ದು. ಜನ ಗೊಂದಲಕ್ಕೊಳಗಾಗಬಾರ್ದ ಸರ್, ಹಾಗಾಗಿ ಇಲ್ಲ ಯಾರಿಗೂ ಗೊಂದಲ ಮಾಡ್ತಾ ಇಲ್ಲ. ಈಗ ಏನಂತ ಹೇಳಿದ್ರೆ ನಮ್ಮ ಸಾಫ್ಟ್ವೇರ್ ಅಲ್ಲಿ ಏನಿರುತ್ತೆ ಅದು ಮಾತ್ರ ನಾವು ಹೇಳಬಲ್ಲೆವು. ಹೊರತು ನೀವು ಇಷ್ಟು ದಿನ ಬುಕ್ ಮಾಡಿ ಇಷ್ಟು ದಿನ ಗ್ಯಾಪ್ ಅಂತ ಹೆಂಗೆ ಹೇಳ್ತೀರಾ ಅಂತ ಕೇಳ್ತೀವಿ. ನೀವು ಹೇಳುವಂತದ್ದು ಇದು ಅಧಿಕೃತ ತರ ಇದೆ, ಅಧಿಕೃತ ಇದು ಸಚಿವಾಲಯದಿಂದ ಬಂದಿರುವ ಮಾಹಿತಿ ಅನ್ನುವಂತ ರೀತಿಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಿದ್ದೀರಾ. ಆದ್ರೆ ನಿಮ್ಮ ಹತ್ರ ಇರುವಂತಹ ದಾಖಲೆ ಇಷ್ಟು ದಿನಕ್ಕೆ ಕ್ಲಾರಿಫೈ ಮಾಡ್ಕೊಳ್ಳಬೇಕಿದೆ. ತೈಲ ಮಾರುಕಟ್ಟೆ ಕ್ಲಾರಿಫೈ ಮಾಡ್ಕೊಳ್ಳಿ ಬದಲಾವಣೆ ಆಗಿದೆ ಅಂತ. ಈಗ ನನಗೆ ಮೆಸೇಜ್ ಬರ್ತಾ ಇದೆ ಸರ್. ಈಗ ಒಂದ್ ನಿಮಿಷ ಈಗ ಕಸ್ಟಮರು ಯಾರ ಹತ್ರ ಬರ್ತಾರೆ? ಏಜೆನ್ಸಿ ಹತ್ರ ಬರ್ತಾರೆ. ಸಚಿವಾಲಯಕ್ಕೂ ಹೋಗೋದಿಲ್ಲ ಅಥವಾ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗೆ ಹೋಗೋದಿಲ್ಲ. ಒಂದ್ ನಿಮಿಷ ಸರ್, ಮುಗಿಸ್ಬಿಡ್ತೀನಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ ನಾನು ಅಲ್ವಾ. ಈಗ ಏಜೆನ್ಸಿಗೆ ಬಂದಾಗ ಮುಖಪುಟದಲ್ಲಿ ನಾವೇ ಕಾಣಿಸೋದು, ಫ್ರಂಟ್ ಫೇಸ್ ಅಂದ್ರೆ ನಾವೇ. ಈಗ ನೀವು 1ನೇ ತಾರೀಕು ಬುಕ್ ಮಾಡಿರ್ತೀರ ಅಂತ ಇಟ್ಕೋಣ, ಅಂದ್ರೆ ನಿಮ್ಮ ಹತ್ರ ಸಿಂಗಲ್ ಬಾಟಲ್ ಕನೆಕ್ಷನ್ SPC ಇರುತ್ತೆ, 25 ದಿನಕ್ಕೆ ಅಂತಿರುತ್ತೆ, ಆಯ್ತಾ. ಡಬಲ್ ಬಾಟಲ್ ಕನೆಕ್ಷನ್ ಇನ್ನೊಬ್ರು ಬರ್ತಾರೆ ಅಂತ ಇಟ್ಕೋಣ, ಮೊದಲೇನಿದ್ದು ಅಂತರ ಇದ್ದಿದ್ದು 25 ದಿನ ಅಂತರ ಮಾತ್ರ ಇದ್ದಿದ್ದು. ಇಬ್ರು ಬರ್ತೀರಾ, ಸಿಂಗಲ್ ಬಾಟಲ್ ಕನೆಕ್ಷನ್ ಮತ್ತೆ ಡಬಲ್ ಬಾಟಲ್ ಕನೆಕ್ಷನ್. ಕಸ್ಟಮರ್ಸ್ ನೀವು ಬರ್ತೀರಾ, ಏಜೆನ್ಸಿಗೆ ಬರ್ತೀರಾ. ನಾವೇನ್ ಮಾಡ್ತೀವಿ, ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀವಿ. ನೀವು ಬುಕ್ ಮಾಡ್ತೀರಾ, ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಸಿಂಗಲ್ ಬಾಟಲ್ ಕನೆಕ್ಷನ್ಗೆ 25 ದಿನ ಸರ್, ಕೇಳಿಸ್ಕೊಡಿ. ಡಬಲ್ ಬಾಟಲ್ ಕನೆಕ್ಷನ್ ಆಗಿ 35 ದಿನ ಸಾಫ್ಟ್ವೇರ್ಲೇ ತೋರಿಸುತ್ತೆ. ಸಾಫ್ಟ್ವೇರ್ ತೋರಿಸಿದಾಗ ನಾವು ಹೇಳ್ಬೇಕಾ ಹೇಳ್ಬಾರ್ದು? ಏಜೆನ್ಸಿ ಅವರು ಹೇಳ್ಬೇಕಾ ಹೇಳ್ಬಾರ್ದ? ನಾವು ಜನಗಳಿಗೆ ಮಾಹಿತಿ ಕೊಡ್ತಾ ಇದೀವಿ, ನಾವು ಜನಗಳಿಗೆ ಮಾಹಿತಿ ಕೊಡ್ತಾ ಇದೀವಿ. ಸಾಫ್ಟ್ವೇರ್ ಅಲ್ಲಿ ತೋರಿಸ್ತಿದೆ ಅನ್ನೋದನ್ನೇ ಉಲ್ಲೇಖ ಮಾಡಬೇಕಿತ್ತು. ಸಾಫ್ಟ್ವೇರ್ ಅಲ್ಲಿ ಹೇಳ್ತಿದೆ ಈ ತರ ಇದೆ, ಗ್ರಾಹಕರು ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಇವತ್ತು ನೀವೇ ಅಂದ್ರೆ ನಿಮಗೆ ಕೇಂದ್ರದಿಂದನೋ ಪೆಟ್ರೋಲಿಯಂ ಸಚಿವಾಲಯದಿಂದನೋ ಅದನ್ನೇ ಸರ್, ತೈಲ ಮಾರುಕಟ್ಟೆ ಕಂಪನಿಗಳಿಂದ ನಮಗೆ ಮಾಹಿತಿ ಬಂದಿದೆ ನಮಗೆ. ಮಾಹಿತಿ ಬಂದಿರೋದಕ್ಕೆ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು. ಗೊತ್ತಾ, ನೀವು ಮಾರ್ಕೆಟ್ ಅಲ್ಲಿ ಸ್ಪಷ್ಟ ವಿವರಣೆ, ಮಾರ್ಕೆಟ್ ಅಲ್ಲಿ ಇವತ್ತು ಹೇಳಿದ್ರೆ ಮಾತ್ರ ನಾಳೆ ಪಕ್ಕ ಅಂತ ಹೇಳಕ್ಕಾಗಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ ರೂಮಿಂಗ್ಸ್ ಜಾಸ್ತಿ. ಅವ್ರು ಹೇಳ್ತಾ ಇರೋದು ಅಧಿಕೃತವಾಗಿ ಬಂದಾಗ ಅದನ್ನ ನಾವು ಒಪ್ಕೋಬಹುದು. ಅಧಿಕೃತವಾಗಿ ಬಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತೊಂದು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ. ಸೊ ಅಧಿಕೃತವಾಗಿ ಏನಿದೆ ಅಂತ ಕೇಳ್ತಿದ್ವಿ. ಅದನ್ನ ಹೇಳಿದ್ರೆ ಇಂಪ್ಲಿಮೆಂಟ್ ಆಗೋಗಿದೆಲ್ಲ, ಇಂಪ್ಲಿಮೆಂಟ್ ಆಗೋಗಿದೆ, ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ಕ್ಲಾರಿಫೈ, ಅದಕ್ಕೆ ಬೇಕಾದ ದಾಖಲೆಗಳನ್ನ ತೋರಿಸ್ತೀವಲ್ಲ. ಇಂಪ್ಲಿಮೆಂಟ್ ಆಗಿರೋದಕ್ಕೆ ದಾಖಲೆನ ತೋರಿಸ್ತೀವಿ. ದಾಖಲೆ ತೋರಿಸ್ತಾ ಇರೋದು ಓನ್ಲಿ ಸಾಫ್ಟ್ವೇರ್. ಸರ್, ಸಾಫ್ಟ್ವೇರ್ ಮುಖಾಂತರನೇ ಸಿಲಿಂಡರ್ ಹೋಗೋದು, ಅದ್ರ ಮುಖಾಂತರನೇ ಸಿಲಿಂಡರ್ ಹೋಗೋದು. ನಾಳೆ ಬೆಳಿಗ್ಗೆ ಸಾಫ್ಟ್ವೇರ್ ಚೇಂಜ್ ಆಗುತ್ತೆ, ಅವಾಗ ಚೇಂಜ್ ಆದ್ರೆ ಮತ್ತೆ ಚೇಂಜ್ ಆಗುತ್ತೆ ಅಷ್ಟೇ. ಸ್ಪೀಡ್ ಮಾಡ್ತೀರಾ, ಅವಾಗ ಡ್ರೈವರಿಗೆ ಮಾಡಿ ಮತ್ತೆ ಚೇಂಜ್ ಆಗುತ್ತೆ ಅಂದ್ರೆ ಹೆಂಗೆ ಸರ್? ಇದು ಕ್ಲಾರಿಫೈ ಮಾಡಿ. ಈಗ ಚೇಂಜ್ ಮಾಡೋದು, ಚಡಕ್ಕೆ ಚೇಂಜ್ ಮಾಡೋದು, ಚೆಕ್ ಮಾಡ್ತಿಲ್ಲ ನೀವು, ಅದನ್ನೇ ಹೇಳ್ತಾ ಇದ್ದೀರಾ. ಕ್ಲಾರಿಫೈ ಮಾಡಿ ಸರ್. ಈಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಪತ್ರಕರ್ತರು ಪ್ರತಿದಿನ ಮಾಹಿತಿ ತಮಗೆ ಬರುತ್ತೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನು LPG ನಡೀತಿದೆ, ಪ್ರತಿದಿನ ಚೇಂಜಸ್ ಆಗ್ತಿದೆ ಸಾಫ್ಟ್ವೇರ್ಸ್. ಸೊ ಹಾಗಿದ್ದಾಗ ನಾವು ವಿತರಕರಷ್ಟೇ ತಮ್ಮ ಮುಖೇನ ಗ್ರಾಹಕರಿಗೆ ಹೇಳೋದು. ಈಗ ಗ್ರಾಹಕರು ತಮ್ಮ ಪ್ರಶ್ನೆ ಮಾಡಿದಾಗ ನಮ್ಮ ಹತ್ರ ಕೊಡೋದಕ್ಕೆ ಬಿಲ್ಲೇ ಬರೋದಿಲ್ಲ. 26ನೇ ದಿವಸನೇ ಬಿಲ್ ಬರೋದು ನಮ್ಗೆ. 25 ದಿವಸ ಆದ್ಮೇಲೆ ಬುಕ್ ಆಗೋದು, 26ನೇ ದಿವಸನೇ ಬಿಲ್ ಬರೋದು. ನಾವು ಇದರಲ್ಲಿ ನಮ್ಮ ಒಂದು ವೈಯಕ್ತಿಕ ಏನಿಲ್ಲ ಸರ್, ಯಾಕಂದ್ರೆ ವಿ ಆರ್ ಡಿಸ್ಟ್ರಿಬ್ಯೂಟರ್ಸ್. ಜಸ್ಟ್ ನಾವು ವಿತರಕರಷ್ಟೇ. ಸಾಫ್ಟ್ವೇರ್ ಚೇಂಜ್ ಆಯ್ತು ಸರ್. ಒಂದ್ ನಿಮಿಷ ಈಗ ಸರ್, ಒಂದ್ ನಿಮಿಷ ಕೇಳಿ. 25 ದಿನ ಅಂತರ ಬುಕಿಂಗ್ ಮಾಡಿದ್ರಲ್ಲ, ಅದಕ್ಕೇನಾದ್ರೂ ಅಧಿಕೃತವಾಗಿ ತಮ್ಮಲ್ಲಿ, ನಾನು ಕೇಳೋದು ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ, ತಮ್ಮಲ್ಲಿ ಏನಾದ್ರೂ ದಾಖಲೆಗಳಿದೆಯಾ? ಅದಕ್ಕೂ ಯಾವುದೇ ರೀತಿಯಾದ ಅಧಿಕೃತವಾಗಿ ನಮಗೆ ಜ್ಞಾಪನ ಬಂದಿಲ್ಲ.
ಸಚಿವರು ಹೇಳಿದ್ರು. ಸಚಿವರು ಹೇಳಿದ್ರಲ್ಲ ಸರ್, ಅದೇ ಅಧಿಕೃತ. ರಾಜ್ಯ ಸರ್ಕಾರ ಹೇಳ್ದಂಗೆ ಸಚಿವರು ಹೇಳಿದ್ರೆ ಸರ್ಕಾರ ಹೇಳ್ದಂಗೆ ಅಲ್ಲ ಈಗ. ಅಧಿಕೃತವಾಗಿ ಏನಾದರೂ ಡಾಕ್ಯುಮೆಂಟ್ ಇದೆಯಾ? ಸರ್ ಸಚಿವರಿಗಿಂತ ಡಾಕ್ಯುಮೆಂಟ್ ಏನ್ ಬೇಕಲ್ಲ ಸರ್? ಸಚಿವರು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಸಚಿವರು ಹೇಳಿದ್ರೆ ಡಾಕ್ಯುಮೆಂಟ್ ಏನು? ಈಗ ನಮ್ಗೆ ನೋಡಿ, ನಾವು ಏಜೆನ್ಸಿಯವರಾಗಿ ಅಂದ್ರೆ ನೀವು ನಮ್ಗೆ ಉದ್ದೇಶ ಸಚಿವರು ಹೇಳಿದ್ಮೇಲೆ ಡಾಕ್ಯುಮೆಂಟ್ ಆಗಿದೆ, ನಾವು ಹೇಳಿದ್ಮೇಲೆ ಅದು ಡಾಕ್ಯುಮೆಂಟ್. ಡಾಕ್ಯುಮೆಂಟ್ ಕೇಳ್ತಾ ಇದ್ದಲ್ಲ, ಅಧಿಕೃತವಾಗಿ ಏನಾದರೂ ಡಾಕ್ಯುಮೆಂಟ್ ಇದೆ ಅಂತ ಕೇಳ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ನಿಮ್ಮನ್ನು ಕೇಳ್ತಿರುವಂತದ್ದು ನಿಮ್ಮ ಹತ್ರ ಏನಾದ್ರು ಯಾಕೆ ಅಂದ್ರೆ ಸರ್ ನಾಳೆ ಗೊಂದಲ ಆಗ್ಬಾರ್ದು, ಆ ಕಾರಣಕ್ಕೋಸ್ಕರ ಸುಮ್ಮನೆ. ಈಗ ಸಚಿವರು ಹೇಳಿದಾರಂದ್ರೆ ಅದು ದಾಖಲೆನೆ. ಸರ್, ಗೊಂದಲ ಅಂತಂದ್ರೆ ಈಗಾಗಲೇ ಇಂಪ್ಲಿಮೆಂಟ್ ಆಗೋಗಿದೆ ಸಾಫ್ಟ್ವೇರ್ ಅಲ್ಲಿ, ಇಂಪ್ಲಿಮೆಂಟ್ ಆಗೋಗಿದೆ ಸಾಫ್ಟ್ವೇರ್ ಅಲ್ಲಿ. ಎಷ್ಟೋ ಜನ ಬುಕಿಂಗ್ ಆಗ್ತಿಲ್ಲ ಇವತ್ತು. ಸರಿ, ಬುಕಿಂಗ್ ಆಗ್ತದೆ. ಮತ್ತೆ ನಾವು ಇಲ್ಲಿ ಅವ್ರನ್ನ ಕಸ್ಟಮರ್ ಮಿಸ್ಗೈಡ್ ಮಾಡೋಕ್ಕಾಗಲ್ಲ, ಆಗಿಲ್ಲ ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ 26 ಬಿಲ್ ಬರೋದು. ಸೊ ಹಾಗಿದ್ದಾಗ ನಾವು ಕಂಪನಿ ಮಾಡಿರೋಂಥ ಒಂದು ಸಾಫ್ಟ್ವೇರ್ ಅಪ್ಡೇಷನ್ ನಾವೇನು ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ನಾವಿಲ್ಲಿ ಗ್ರಾಹಕರಿಗೆ ಒಂದು ಅವೇರ್ನೆಸ್. ಈಗ ನಾವು ನಮ್ಮಲ್ಲಿ ಏನಿದೆ, ನಮ್ಮ ಹತ್ರ ಪ್ಯಾನಿಕ್ ಆಗಬೇಡ್ರಿ. ಈಗ ಏನು ಕಂಪನಿ ಏನು ಮಾಡಿದೆ ಮತ್ತೆ ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಏನು ಮಾಡಿದೆ ಅದರ ಪ್ರಕಾರ ಇಂಪ್ಲಿಮೆಂಟ್ ಆಗಿದೆ. ನಮ್ಮಲ್ಲೇನಂದ್ರೆ ಈಗ ಏಜೆನ್ಸಿ ಹತ್ರ ಬರ್ತಿದ್ದಾರೆ ಜನ, ಗೋಡೌನ್ ಹತ್ರ ಬರ್ತಿದ್ದಾರೆ. ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ, ನೀವು ಬುಕ್ ಮಾಡ್ರಿ, ಏನ್ ಟೈಮ್ ಪೀರಿಯಡ್ ಅಲ್ಲಿ ಬುಕ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಮನೆಗೆ ತಂದು ಡೆಲಿವರಿ ಕೊಡ್ತೀವಿ. ದಯವಿಟ್ಟು ಏಜೆನ್ಸಿ ಹತ್ರ ಬರಬೇಡಿ, ಪ್ಯಾನಿಕ್ ಆಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಆಯಿಲ್ ಕಂಪನಿ ನಮಗೆ ಏನೇ ಬೇಕು ಸಿಲಿಂಡರ್ಸ್ ಕೊಡ್ತಾ ಇದೆ, ಅದ್ರ ಪ್ರಕಾರ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮಿಕರಿಗೂ ಸಹ ಏನು ವಂದನೆ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.